ಜನರ ಗುಂಪಿನಲ್ಲಿ ಆಸಕ್ತಿ ಇರ್ಕೊಡುದು. ಸಣ್ಣ ಸಣ್ಣ ಹುಡುಗರಿಗಿರ್ತದೆ, 10 ಜನ ಸೇರಿದ್ದಾರೆ ಅಂದ್ರೆ ನೋಡುವ ಕುತೂಹಲ, ಏನು ಏನು ತಾನು ಹೋಗಿ ಆ ಗುಂಪಿನಲ್ಲಿ ನಿಂತುಕೊಂಡು ನೋಡ್ತಾ ನಿಂತ್ಕೊತಾನೆ. ಇಂಥ ಆಸಕ್ತಿ ಇರ್ಕೊಡುದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂದ್ರೆ ಪರಮಾತ್ಮನ ಜ್ಞಾನದಲ್ಲಿ ನಿಯತತ್ವ ಇರಬೇಕು, ಯಾವಾಗಲೂ ಇರಬೇಕು. ಪರಮಾತ್ಮನ ಜ್ಞಾನ ಕ್ಷಣವೂ ಕೂಡ ಅವನನ್ನು ಮರಿಬಾರದು. ತತ್ವಜ್ಞಾನಾರ್ಥ ದರ್ಶನಂ, ಅಪರೋಕ್ಷ ಜ್ಞಾನ ಬರಲಿ ಅಂತ ಶಾಸ್ತ್ರಗಳನ್ನ ಪರ್ಯಾಲೋಚನೆ ಮಾಡ್ತಾ ಇರಬೇಕು. ಏತದ್ ಜ್ಞಾನಮಿತಿ ಪ್ರೋಕ್ತಂ, ಇದಿಷ್ಟು ಜ್ಞಾನ ಸಾಧನ. ಅಜ್ಞಾನಂ ಯದತೋನ್ಯಥ, ಇದಕ್ಕೆ ವಿಪರೀತವಾಗಿದ್ರೆ ದುರಭಿಮಾನ, ಜನರ ಗುಂಪಿನಲ್ಲಿ ಆಸಕ್ತಿ, ಇಂಥವೆಲ್ಲ ಇದಕ್ಕೆ ಹಿಂದೆ ಹೇಳಿದ 20 ಗುಣಗಳು ಅದಕ್ಕೆ ವಿರುದ್ಧವಾದದ್ದಿದ್ರೆ ಅದು ಅಜ್ಞಾನಕ್ಕೆ ಸಾಧನ ಆಗ್ತದೆ. ಇಷ್ಟು ಜ್ಞಾನ ಸಾಧನವನ್ನ ಹೇಳಿ ಜ್ಞೇಯ ಯಾವುದು ಅಂತ ಈಗ ಹೇಳ್ತಾನೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೃತಮಶ್ನುತೆ. ಜ್ಞೇಯ ಅಂದ್ರೆ ತಿಳಿಯಲ್ಪಡಬೇಕಾದವನು ಪರಮಾತ್ಮ, ಅವನನ್ನು ತಿಳ್ಕೊಂಡ್ರೆ ಮೋಕ್ಷ ಆಗ್ತದೆ ಅಂತ ಹೇಳಿ ಭಗವಂತನ ಸ್ವರೂಪವನ್ನು ಹೇಳ್ತಾನೆ. ಪರಮಾತ್ಮನು ಅನಾದಿಮತ್, ಪ್ರಾಕೃತ ದೇಹೇಂದ್ರಿಯಾದಿಗಳು ಪರಮಾತ್ಮನಲ್ಲಿಲ್ಲ ಅಂತ ಅರ್ಥ. ಆದಿಮತ್ ಅಂದ್ರೆ ಆದಿ ಉಳ್ಳಂತಹ ದೇಹ, ಇಂದ್ರಿಯ, ಗುಣ, ಕರ್ಮ, ಸತ್ವರಜಸ್ತಮ ಗುಣ, ಕರ್ಮ ಇವುಗಳೆಲ್ಲ. ಅನಾದಿಮತ್ ಅಂದ್ರೆ ಪರಮಾತ್ಮನಿಗೆ ಇದ್ಯಾವುದು ಇಲ್ಲ. ಪ್ರಾಕೃತ ದೇಹ ಇಲ್ಲ, ಪ್ರಾಕೃತ ಇಂದ್ರಿಯಗಳಿಲ್ಲ, ಪ್ರಾಕೃತ ಗುಣಗಳಿಲ್ಲ, ಪ್ರಾಕೃತ ಕರ್ಮ ಇಲ್ಲ. ಅವನು ಮೂರ್ತ ಪದಾರ್ಥನೂ ಅಲ್ಲ, ಅಮೂರ್ತ ಪದಾರ್ಥನೂ ಅಲ್ಲ. ಅಂದ್ರೆ ಕಾರ್ಯಪ್ರಪಂಚ, ಕಾರಣ ಪ್ರಪಂಚ ಅಂತ ಎರಡಿದೆ. ಎರಡಕ್ಕಿಂತ ವಿಲಕ್ಷಣ. ಕಾರ್ಯಪ್ರಪಂಚವನ್ನ ವ್ಯಕ್ತ ಅಂತ ಕರೀತಾರೆ, ಕಾರಣವನ್ನ ಅವ್ಯಕ್ತ ಅಂತ ಕರೀತಾರೆ. ಅವನು ವ್ಯಕ್ತಾವ್ಯಕ್ತ ವಿಲಕ್ಷಣನಾಗಿದ್ದಾನೆ. ಮೂರ್ತ ಅಮೂರ್ತ ಅಂತಲೂ ಅರ್ಥ ಇದೆ. ಸತ್ತನ ಅಸತ್ ಅಂದ್ರೆ ಮೂರ್ತ ಅಮೂರ್ತ, ಅದಕ್ಕಿಂತ ವಿಲಕ್ಷಣನಾಗಿದ್ದಾನೆ ಪರಮಾತ್ಮ. ಎಲ್ಲಾ ಕಡೆ ಅವನ ಕೈ ಕಾಲು ಇದೆ ಅಂದ್ರೆ ವ್ಯಾಪಿಸಿದ್ದಾನೆ, ಸರ್ವತ್ರ ವ್ಯಾಪಿಸಿರೋದ್ರಿಂದ ಸರ್ವತಃ ಪಾಣಿಪಾದಂ, ಎಲ್ಲಾ ಕಡೆ ಅವನ ಪಾಣಿ, ಎಲ್ಲಾ ಕಡೆ ಅವನ ಪಾದ. ಸರ್ವತೋಕ್ಷಿ ಶಿರೋಮುಖಂ, ಎಲ್ಲಾ ಕಡೆನೂ ಅವನ ತಲೆ, ಕಣ್ಣು, ಬಾಯಿ ಎಲ್ಲಾ ಕಡೆನೂ ಇದೆ. ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ಅವನು ನೋಡಬಲ್ಲ. ಸರ್ವತಃ ಶ್ರುತಿಮಲ್ಲೋಕೆ, ಎಲ್ಲಾ ಕಡೆನೂ ಅವನ ಕಿವಿ ಇದೆ. ಯಾಕೆ? ಸರ್ವಂ ಆವೃತ್ಯ ತಿಷ್ಠತಿ, ಎಲ್ಲದರಲ್ಲೂ ಆವರಿಸಿದ್ದಾನೆ ಪರಮಾತ್ಮ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ, ಎಲ್ಲ ಇಂದ್ರಿಯಗಳನ್ನ ಮತ್ತು ಗುಣಗಳನ್ನ ಪ್ರಕಾಶಪಡಿಸ್ತಕ್ಕಂಥವನು, ಅದರ ಒಳಗಿದ್ದು ಅದರ ಮೂಲಕ ಜ್ಞಾನ ಕೊಡ್ತಕ್ಕವನು ಅಂತ ಅರ್ಥ. ಇಂದ್ರಿಯ, ಇಂದ್ರಿಯದ ಗುಣ, ಶಬ್ದ ಸ್ಪರ್ಶ ರೂಪ ರಸ, ಇದು ಗುಣಗಳು. ಕಣ್ಣು, ಕಿವಿ, ಮೂಗು ಇವೆಲ್ಲ ಇಂದ್ರಿಯಗಳು. ಅದರೊಳಗಿದ್ದು ಅದಕ್ಕೆ ಪ್ರಕಾಶ ಕೊಟ್ಟು ಆ ಗುಣಗಳನ್ನ, ಇಂದ್ರಿಯ ವಿಷಯಗಳನ್ನ ತೋರಿಸ್ತಕ್ಕಂಥವನು. ಪ್ರಾಕೃತವಾದ ಯಾವ ಇಂದ್ರಿಯನೂ ಅವನಿಗಿಲ್ಲ. ಸರ್ವೇಂದ್ರಿಯ ವಿವರ್ಜಿತಂ, ಎಲ್ಲ ಅಪ್ರಾಕೃತ ಇಂದ್ರಿಯ. ಆಸಕ್ತಂ, ನಿರ್ಲಿಪ್ತನಾಗಿದ್ದಾನೆ, ಯಾವುದರ ಲೇಪ ಅವನಿಗಿಲ್ಲ, ಎಲ್ಲವನ್ನು ಧರಿಸಿದ್ದಾನೆ. ನಿರ್ಗುಣಂ ಗುಣಭೋಕ್ತೃಚ, ಸತ್ವರಜಸ್ತಮೋ ಗುಣಗಳಿಂದ ಹೀನನಾಗಿದ್ದಾನೆ, ಆನಂದಾದಿ ಗುಣಭೋಕ್ತೃವೂ ಆಗಿದ್ದಾನೆ. ಎಲ್ಲಾ ಪ್ರಾಣಿಗಳ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅಚರಂಚರಮೇವಚ, ಎಲ್ಲಾ ಕಡೆ ಸಂಚಾರ ಮಾಡೋದ್ರಿಂದ ಚರ, ಮತ್ತು ವಿಕಾರ ಇಲ್ಲದೆ ಇರೋದ್ರಿಂದ ಅಚರ. ಸೂಕ್ಷ್ಮನಾದ್ದರಿಂದ ಅಜ್ಞೇಯನೂ ಹೌದು. ಪ್ರತಿಯೊಬ್ಬರಿಗೂ ದೂರದಲ್ಲಿಯೂ ಇರ್ತಾನೆ, ಹತ್ತಿರದಲ್ಲಿಯೂ ಇರ್ತಾನೆ. ತದ್ದು ದೂರಸ್ಥಂಚಾಂತಿಕೆ ಚಯತ್. ಪ್ರಾಣಿಗಳು ನಾನಾ ಥರ ಇದ್ದಾರೆ, ಅವನು ಮಾತ್ರ ಒಂದೇ ರೀತಿ ಇರ್ತಕ್ಕಂಥವನು. ಎಲ್ಲ ಪ್ರಾಣಿಗಳನ್ನ ಕಾಪಾಡುವವನು.
ಪ್ರಳಯ ಕಾಲದಲ್ಲಿ ಸರ್ವಭಕ್ಷಕ, ಸೃಷ್ಟಿ ಕಾಲದಲ್ಲಿ ಮತ್ತೆ ಸರ್ವವನ್ನು ಸೃಷ್ಟಿ ಮಾಡುವವನು. ಇದೇ ಜ್ಞೇಯ ಸ್ವರೂಪ ಅಂದ್ರೆ. ಜ್ಯೋತಿಷಾಮಪಿ ತಜ್ಜ್ಯೋತಿ, ಸೂರ್ಯ ಚಂದ್ರಾದಿಗಳಿಗೆ ಬೆಳಕನ್ನು ಕೊಡುವವನು ಅವನೇ. ಕತ್ತಲೆಯನ್ನ ಮೀರಿದವನು, ಮೃತ್ಯುವನ್ನ ಮೀರಿದವನು, ಅಜ್ಞಾನವನ್ನ ಮೀರಿದವನು. ಜ್ಞಾನ, ಅವನು ಜ್ಞಾನ ಅಂದ್ರೆ ಪ್ರಕಾಶ ಸ್ವರೂಪ. ಜ್ಞೇಯ, ವೇದಾದಿಗಳಿಂದ ತಿಳಿಯಲ್ಪಡುವವನು. ಜ್ಞಾನ ಗಮ್ಯಂ, ಅಪರೋಕ್ಷ ಜ್ಞಾನ ಬಂದಾಗ ಅವನು ಗಮ್ಯನಾಗ್ತಾನೆ, ಅಂದ್ರೆ ಅವನ ಬಳಿ ಹೋಗಬಹುದು ಅಂತ ಅರ್ಥ. ಹೃದಯ ಸರ್ವಸ್ಯ ವಿಷ್ಠಿತಂ, ಎಲ್ಲರ ಹೃದಯದಲ್ಲಿ ಅಲ್ಪ ದೇಶದಲ್ಲಿಯೂ ಇದ್ದಾನೆ. ಇದೇ ಜ್ಞೇಯನಾದ ಪರಮಾತ್ಮನ ಸ್ವರೂಪ. ಭಕ್ತನಾದವನು ಇದನ್ನು ತಿಳ್ಕೊಂಡು ಮದ್ಭಾವಾಯ ಅಂದ್ರೆ ನನ್ನಲ್ಲಿ ಪ್ರವೇಶ, ಮೋಕ್ಷಕ್ಕೆ ಸಮರ್ಥನಾಗ್ತಾನೆ. ಇಲ್ಲಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ, ಕ್ಷೇತ್ರಜ್ಞ ನಾನು ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ಕೆಲವರು ಕ್ಷೇತ್ರಜ್ಞ ಅಂದ್ರೆ ಜೀವ, ಜೀವನನ್ನ ನಾನು ಅಂತ ತಿಳ್ಕೋ, ಈಗ ವ್ಯಾಖ್ಯಾನ ಮಾಡೋರಿದ್ದಾರೆ. ಕ್ಷೇತ್ರ ಅಂದ್ರೆ ಈ ಶರೀರ, ಅದನ್ನು ತಿಳಿದವನು ಕ್ಷೇತ್ರಜ್ಞ ಜೀವ, ಆ ಜೀವ ನಾನೇ, ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ, ಹಿಂಗ ಅರ್ಥ ಮಾಡ್ತಾರೆ. ಆದರೆ ಇದು ಸರಿಯಲ್ಲ. ಕ್ಷೇತ್ರ ಅಂದ್ರೆ ಏನು ಅಂತ ವಿವರಣೆ ಮಾಡುವಾಗ ಕೈ ಕಾಲು ಮೂಗು ಬಾಯಿ ಇರುವ ನಮ್ಮ ಶರೀರ ಅಂತ ಮಾತ್ರ ಅರ್ಥ ಮಾಡಿಲ್ಲ. ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಮಹತ್ತತ್ವ ಇದನ್ನೆಲ್ಲ ಹೇಳಿದ್ದಾರೆ. ಇದನ್ನೆಲ್ಲ ಜೀವ ತಿಳಿದಿದ್ದಾನ? ಇದರ ಬಗ್ಗೆ ಎಷ್ಟು ಜ್ಞಾನ ಇದೆ ಜೀವನಿಗೆ? ತನ್ನ ದೇಹದ ಬಗ್ಗೆನೇ ಪೂರ್ತಿ ಜ್ಞಾನ ಇಲ್ಲ. ಮಹಾಭೂತ, ಪಂಚಮಹಾಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಅದರ ಜ್ಞಾನವೂ ಇಲ್ಲ. ಅದರಿಂದ ಕ್ಷೇತ್ರಜ್ಞ ಅಂದ್ರೆ ಜೀವ, ಆ ಜೀವನೇ ನಾನು ಅಂತ ಕೃಷ್ಣ ಹೇಳಲಿಕ್ಕೆ ಹೊರಟಿಲ್ಲ. ಕ್ಷೇತ್ರ ಅಂದ್ರೆ ಬಹಳ ವಿಶಾಲವಾದದ್ದು. ಪಂಚಮಹಾಭೂತ, ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ ಎಲ್ಲ ಸೇರ್ತದೆ. ಅದನ್ನ ಚೆನ್ನಾಗಿ ತಿಳಿದವನು ನಾನು ಅಂತ ಅಷ್ಟೇ ಅರ್ಥ. ಒಂದು ವೇಳೆ ಈ ಶರೀರ ಅಂತ ಇಟ್ಕೊಂಡ್ರೂ ಕೂಡ ಜೀವ ಅದನ್ನು ತಿಳ್ಕೊಂಡಿಲ್ಲ. ಸರ್ವಜ್ಞನಾದ ಪರಮಾತ್ಮ ತಿಳ್ಕೊಂಡಿದ್ದಾನಷ್ಟೇ ಹೊರತು ಜೀವ ಹೇಗೆ ತಿಳ್ಕೊಳ್ತಾನೆ? ಮತ್ತು ಕ್ಷೇತ್ರಜ್ಞ ಶಬ್ದ ಪರಮಾತ್ಮನಲ್ಲಿದೆ. ಕ್ಷೇತ್ರಜ್ಞ ಆತ್ಮ ಮನಸೋ ವಿಭೂತಿ, ಇಲ್ಲೆಲ್ಲ ಭಾಗವತ ಶ್ಲೋಕದಲ್ಲಿ ಪರಮಾತ್ಮನನ್ನೇ ಕ್ಷೇತ್ರಜ್ಞ ಅಂತ ಕರೆದಿದ್ದಾರೆ ಹೊರತು ಜೀವನಿಗೆ ಕ್ಷೇತ್ರಜ್ಞ ಅಂತ ಎಲ್ಲಿಯೂ ಕೂಡ ಹೇಳೋದು ಕಂಡಿಲ್ಲ. ಕ್ಷೇತ್ರ ಅಂದ್ರೆ ಏನು ಅಂತ ಪರಮಾತ್ಮನೇ ವಿವರಣೆ ಕೊಟ್ಟುಬಿಟ್ಟಿದ್ದಾನಾದ್ರಿಂದ ನಾವು ಬರೇ ಶರೀರ ಅದನ್ನು ತಿಳ್ಕೊಂಡವನು ಜೀವ ಅಂತ ಅರ್ಥ ಮಾಡೋದು ಸರಿಯಲ್ಲ. ಇನ್ನು ಸರ್ವೇಂದ್ರಿಯ ಗುಣಾಭಾಸ ಅಂತ ಪರಮಾತ್ಮನ ಸ್ವರೂಪ ಹೇಳುವಾಗ ಎಲ್ಲ ಇಂದ್ರಿಯದ ಶಕ್ತಿ ಉಳ್ಳವನವನು ಅಂತಲೂ ಒಂದು ಅರ್ಥ ಮಾಡ್ತಾರೆ. ಪ್ರತಿಯೊಂದು ಇಂದ್ರಿಯಕ್ಕೆ ಎಲ್ಲ ಇಂದ್ರಿಯದ ಶಕ್ತಿ ಇದೆ. ಅಂದ್ರೆ ಕಣ್ಣಿನಿಂದ ಕೇಳಿಸ್ಕೊಳ್ಳಬಲ್ಲ, ಕಿವಿಯಿಂದ ನೋಡಬಲ್ಲ, ಇದು ಯಾರಿಗೂ ಇಲ್ಲ ಈ ಥರ. ಪರಮಾತ್ಮನ ಕಣ್ಣಿಗೆ ನೋಡುವ ಶಕ್ತಿನೂ ಇದೆ, ಕೇಳಿಸ್ಕೊಳ್ಳುವ ಶಕ್ತಿನೂ ಇದೆ. ಹಾವಿಗಿದ್ದ ಹಾಗೆ ಇದು ಅಸಂಭಾವಿತ ಅಂತ ಆಗಬಾರ್ದು ಅಂತ ಒಂದು ಅಂಥ ಪದಾರ್ಥವನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ಹಾವು. ಅದಕ್ಕೆ ಕಣ್ಣು ಕಿವಿ ಒಂದೇ, ಚಕ್ಷುಶ್ರವ ಅಂತ ಹೆಸರು. ಕಣ್ಣು ಕಿವಿ ಒಂದೇ, ಆದರೆ ನೋಡುವಾಗ ಕೇಳಿಸೋದಿಲ್ಲ, ಕೇಳಿಸ್ಕೊಳ್ಳುವಾಗ ನೋಡ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮನಿಗೆ ಹಾಗೆ ಸರ್ವೇಂದ್ರಿಯ ಶಕ್ತಿ, ಎಲ್ಲ ಇಂದ್ರಿಯಗಳ ಶಕ್ತಿ ಒಂದು ಇಂದ್ರಿಯಕ್ಕೇನೆ ಉಂಟು, ಒಂದೊಂದು ಇಂದ್ರಿಯಕ್ಕೂ ಉಂಟು. ಅಂದರೆ ಏಕಕಾಲದಲ್ಲಿ ಒಂದು ಇಂದ್ರಿಯದಿಂದ ಎಲ್ಲ ಇಂದ್ರಿಯಗಳ ಕೆಲಸ ಮಾಡಬಲ್ಲ, ಅನುಭವ ಪಡೆಯಬಲ್ಲ ಪರಮಾತ್ಮ ಅಂತ ಅರ್ಥ. ಹೀಗೆ ಜ್ಞೇಯ ಸ್ವರೂಪ, ಜ್ಞಾನ ಸಾಧನ, ಕ್ಷೇತ್ರ, ಕ್ಷೇತ್ರ ವಿಕಾರ ಇಷ್ಟು ಹೇಳಿ ಆಯಿತು. ಇನ್ನು ಪ್ರಕೃತಿ ಮತ್ತು ಪುರುಷ ಅದರ ಬಗ್ಗೆನೂ ಕೇಳಿದ್ದ. ಶ್ರೀಕೃಷ್ಣ ವಿವರಣೆ ಕೊಡ್ತಾನೆ. ಕ್ಷೇತ್ರಜ್ಞ ಯೋಗದಲ್ಲಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ದ. ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಯಾರು, ಕ್ಷೇತ್ರದ ವಿಕಾರ ಯಾವುದು, ಪ್ರಕೃತಿ ಪುರುಷ, ಜ್ಞಾನ ಜ್ಞೇಯ,
ಇದನ್ನು ತಿಳ್ಕೊಳ್ಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೇನೆ. ಮತ್ತು ಯತಶ್ಚ ಯತ್ ಇನ್ನೊಂದು ಮಾತು ಬಂದಿತ್ತು. ಕೃಷ್ಣನೇ ಹೇಳುವಾಗ ಹೇಳಿದ್ದ, ನಿನಗೆ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಎಲ್ಲ ಹೇಳ್ತೇನೆ. ಕ್ಷೇತ್ರ ಅಂದ್ರೆ ಈ ಜಡ ಪದಾರ್ಥಗಳೆಲ್ಲ ಕ್ಷೇತ್ರ. ಕ್ಷೇತ್ರಜ್ಞ ಅಂತಂದ್ರೆ ನಾನೇ ಕ್ಷೇತ್ರಜ್ಞ, ಎಲ್ಲವನ್ನೂ ಚೆನ್ನಾಗಿ ತಿಳಿದ ಸರ್ವಜ್ಞ ನಾನು, ಆದ್ರಿಂದ ನಾನೇ ಕ್ಷೇತ್ರಜ್ಞ. ಜ್ಞಾನ ಸಾಧನ ಯಾವುದು, ಕ್ಷೇತ್ರದ ವಿಕಾರ ಯಾವುದು, ಎಂಥ ಪರಮಾತ್ಮನಿಂದ ಈ ಜಗತ್ತು ನಡೀತದೆ. ಯತಶ್ಚ ಯತ್, ಯಾವ ಮಹಿಮೋಪೇತನಾದ ಪರಮಾತ್ಮನಿಂದ ಈ ಜಗತ್ತು, ಯತ್ ಅಂದ್ರೆ ಪ್ರವೃತ್ತವಾಗ್ತದೆ, ಅದನ್ನು ಹೇಳ್ತೇನೆ ಅಂತೆಲ್ಲ ಹೇಳಿದ್ದ. ಈಗ ಪ್ರಕೃತಿ ಪುರುಷ ಮತ್ತು ಯತಶ್ಚ ಯತ್, ಎಂಥ ಪರಮಾತ್ಮನಿಂದ ಜಗತ್ತು ನಡ್ಕೊಂಡು ಹೋಗ್ತಾ ಇದೆ, ಅದನ್ನೆಲ್ಲ ಹೇಳ್ತಾ ಇದ್ದಾನೆ. ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ. ಪ್ರಕೃತಿ ಮತ್ತು ಪುರುಷ ಇದೆರಡು ಅನಾದಿಗಳು. ಪ್ರಕೃತಿ ಅಂತಂದ್ರೆ ಅದರಲ್ಲಿ ಎರಡು, ಜಡ ಪ್ರಕೃತಿ, ಚೇತನ ಪ್ರಕೃತಿ. ಜಡ ಪ್ರಕೃತಿ ಅಂದ್ರೆ ಲಕ್ಷ್ಮಿ, ಇದು ಅವ್ಯಕ್ತ ತತ್ವ, ಸತ್ವರಜಸ್ತಮ ಗುಣಗಳು. ಚೇತನ ಪ್ರಕೃತಿ ಅಂದ್ರೆ ನಿಯಾಮಕಳಾದ ಲಕ್ಷ್ಮೀದೇವಿ. ಪುರುಷ ಅಂತಂದ್ರೆ ಚೇತನ, ಜೀವ ಮತ್ತು ಪರಮಾತ್ಮ. ಹೀಗೆ ಪ್ರಕೃತಿ ಎರಡು ವಿಧ, ಪುರುಷ ಎರಡು ವಿಧ. ಜಡ ಪ್ರಕೃತಿ, ಚಿತ್ ಪ್ರಕೃತಿ ಅಂತ ಪ್ರಕೃತಿ ಎರಡು ವಿಧ, ಚೇತನ ಎರಡು ವಿಧ, ಜೀವ ಮತ್ತು ಪರಮಾತ್ಮ. ಇವೆಲ್ಲ ಅನಾದಿನೇ. ಆ ಪ್ರಕೃತಿಯ ಗುಣಗಳೇನು, ಆ ಪ್ರಕೃತಿಯದ್ದು ಪ್ರಭಾವ ಏನು, ಪರಮಾತ್ಮನ ಸ್ಥಾನ ಏನು, ಜೀವನ ಸ್ಥಾನ ಏನು, ಇದನ್ನೆಲ್ಲ ತಿಳಿಸ್ತಾ ಇದ್ದಾನೆ. ಪ್ರಕೃತಿಯ ಕೆಲಸ ಏನು ಅಂತಂದ್ರೆ ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ. ಜೀವನಿಗೆ ದೇಹ ಸಂಬಂಧವನ್ನು ಉಂಟು ಮಾಡೋದು, ಇಂದ್ರಿಯಗಳನ್ನು ಕೊಡೋದು, ಈ ದೇಹೇಂದ್ರಿಯಗಳ ಸಂಬಂಧ ಕಲ್ಪನೆ ಮಾಡೋದು, ಇದನ್ನು ಉಂಟು ಮಾಡೋದು ಅದು ಪ್ರಕೃತಿ. ಜೀವ ಆ ದೇಹದ ಮೂಲಕವಾಗಿ ಸುಖ ದುಃಖಗಳ ಭೋಕ್ತೃ. ಇವರಿಬ್ಬರನ್ನ ಮೀರಿ ಪರಮಾತ್ಮ ಇದ್ದಾನೆ, ಅವನು ಪ್ರಧಾನ ಕಾರಣ, ಅವನೇ. ಪ್ರಕೃತಿ ಜೀವನಿಗೆ ಶರೀರ ಸಂಬಂಧ, ಇಂದ್ರಿಯ ಸಂಬಂಧ ತಂದುಕೊಡ್ತದೆ ಪರಿಣಾಮ ಆಗಿ, ಅದು ಪರಿಣಾಮಿ ಕಾರಣ. ಮಣ್ಣು ಪರಿಣಾಮ ಆಗಿ ಗಡಿಗೆ ಆದ ಹಾಗೆ. ಆದರೆ ಸ್ವತಂತ್ರ ಕಾರಣ ಪರಮಾತ್ಮ. ಜೀವನಿಗೆ ಭೋಕ್ತೃತ್ವ ಶಕ್ತಿ ಕೊಟ್ಟು ಭೋಗಿಸುವಂತೆ ಮಾಡುವವನು ಪರಮಾತ್ಮ. ಇನ್ನು ಇಚ್ಛಾ, ದ್ವೇಷ, ಪ್ರಯತ್ನ ಇದೆಲ್ಲ ಪ್ರಕೃತಿಯಿಂದ ಹುಟ್ಟತಕ್ಕಂಥದ್ದು. ಪ್ರಕೃತಿಯಿಂದ ಹುಟ್ಟಿ ಪ್ರಕೃತಿಯ ಪರಿಣಾಮ ಆಗೋದು. ಇದೆಲ್ಲ ಸಾಕ್ಷಿ ಸಿದ್ಧ. ಜೀವ ಈ ಪ್ರಾಕೃತ ದೇಹದಲ್ಲಿ ಅಂದರೆ ಪ್ರಕೃತಿಯಿಂದ ನಿರ್ಮಿತವಾದ ದೇಹದಲ್ಲಿದ್ದುಕೊಂಡು ಸುಖ ದುಃಖ ಅನುಭವಿಸೋದು ಸಾಕ್ಷಿ ಸಿದ್ಧವೇ ಆಗಿದೆ. ಮತ್ತು ನಾನಾ ವಿಧವಾದ ಯೋನಿಯಲ್ಲಿ ಹುಟ್ಟುತ್ತಾನೆ ಜೀವ. ಅದಕ್ಕೆಲ್ಲ ಈ ಗುಣಸಂಗವೇ ಕಾರಣ. ಅಂದರೆ ಸತ್ವರಜಸ್ತಮ ಗುಣ ಸಂಬಂಧದಿಂದಲೇನೆ ನಾನಾ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಸಾಯುವಾಗ ಯಾವ್ಯಾವ ಗುಣ ಅಭಿವೃದ್ಧಿ ಆಗಿರ್ತದೋ ಅದಕ್ಕೆ ಸರಿಯಾಗಿ ಅಂಥಂಥ ಯೋನಿಯಲ್ಲಿ ಜೀವ ಹುಟ್ಟುತ್ತಾನೆ. ಪರಮಾತ್ಮನು ಇನ್ನೊಬ್ಬ ಪುರುಷ ಅಂದ್ರೆ ಭೋಕ್ತೃ ಅಲ್ಲದ ಪರಮಾತ್ಮ, ಪರಮಚೇತನ. ಅವನು ಉಪದ್ರಷ್ಟ. ದೇಹದಲ್ಲೇ ಜೀವನ ಹತ್ತಿರದಲ್ಲೇ ಇದ್ದುಕೊಂಡು ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ನಿಯಾಮಕನಾಗಿ ಯಾವ ಪುಣ್ಯಪಾಪ ಲೇಪ ಹೊಂದದಂತೆ ಎಲ್ಲರನ್ನು ನೋಡ್ತಾ ಇರುವವನು ಪರಮಾತ್ಮ. ಎಲ್ರಿಗೂ ಪ್ರೇರಕನೂ ಅವನೇ. ಪ್ರೇರಣೆ ಮಾಡುವಾಗ ತನಗೇನು ಕ್ಲೇಶ ಇಲ್ಲ. ತಾನು ಮನಸ್ಸಿಗೆ ಆತಂಕ ಮಾಡಿಕೊಳ್ಳದೆ, ಟೆನ್ಷನ್ ಮಾಡಿಕೊಳ್ಳದೇನೆ ಎಲ್ರಿಗೂ ಪ್ರೇರಕನಾಗಿದ್ದಾನೆ ಪರಮಾತ್ಮ. ಅವರವರ ಯೋಗ್ಯತಾನುಸಾರವಾಗಿ ಪ್ರೇರಕನಾಗಿದ್ದಾನೆ. ಭರ್ತ ಪೋಷಕನಾಗಿದ್ದಾನೆ. ಭೋಕ್ತ, ಸ್ಥೂಲ ಭೋಕ್ತ ಜೀವನ ಆದರೆ ಸಾರಭೋಕ್ತ ಪರಮಾತ್ಮ.
ಮಹೇಶ್ವರ ಮಹಾ ಸಾಮರ್ಥ್ಯೋಪೇತನಾಗಿದ್ದಾನೆ. ಅಂಥ ಇನ್ನೊಬ್ಬ ಪುರುಷ ಅಂತಂದ್ರೆ ಜೀವನಲ್ಲದ ಮತ್ತೊಬ್ಬ, ಅದಕ್ಕಿಂತ ಭಿನ್ನನಾದ ಮತ್ತೊಬ್ಬ ಪುರುಷ ಅಂದ್ರೆ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಯಯೇನಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಇಂಥ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡವನು ಮೋಕ್ಷಕ್ಕೆ ಹೋಗ್ತಾನೆ. ಅವನಿಗೆ ಮೋಕ್ಷ ಇಲ್ಲ ಅಂತ ಆಗೋದಿಲ್ಲ. ಅಕಸ್ಮಾತ್ ಏನಾದರೂ ಪ್ರಾರಬ್ಧ ಕರ್ಮದಿಂದ ಪ್ರಮಾದಗಳು ನಡೆದರೂ ಮೋಕ್ಷ ಇಲ್ಲ ಅಂತ ಆಗೋದಿಲ್ಲ ಪರಮಾತ್ಮನ ಸಾಕ್ಷಾತ್ಕಾರ ಆದ್ರೆ. ಹೀಗೆ ಪ್ರಕೃತಿ, ಪುರುಷ, ಜೀವ, ಈ ಪ್ರಕೃತಿಯೇ ಸಂಸಾರ ಬಂಧನಕ್ಕೆ ಮೂಲ. ಪರಮಾತ್ಮ ಬಿಡುಗಡೆ ಮಾಡುವನು. ಪ್ರಕೃತಿ ಸಂಪರ್ಕದಿಂದ ಸಂಸಾರ, ಪರಮಾತ್ಮನ ಸಂಪರ್ಕದಿಂದ ಮುಕ್ತಿ. ಇದೇ ಪ್ರಕೃತಿ ಪುರುಷರ ವ್ಯತ್ಯಾಸ. ಪ್ರಕೃತಿಯು ಬಂಧಕ, ಪುರುಷ ಪರಮಾತ್ಮ ಮೋಚಕ. ಈ ಸತ್ವರಜಸ್ತಮ ಗುಣಗಳ ಪರಿಣಾಮದಿಂದಲೇ ಸುಖ ದುಃಖಾದಿಗಳನ್ನೆಲ್ಲ, ಈ ವಿಕಾರವನ್ನ ಜೀವನಿಗೆ ಉಂಟು ಮಾಡೋದು ಪ್ರಕೃತಿ. ಈ ವಿಕಾರಗಳನ್ನು ದಾಟಿಸಿ ಗುಣಾತೀತನನ್ನಾಗಿ ಮಾಡಿ ಮುಕ್ತಿ ಕೊಡುವವನು ಪರಮಾತ್ಮನಾಗಿದ್ದಾನೆ. ಈ ಜಡದ ಪ್ರಭಾವಕ್ಕೆ ಒಳಗಾದವರೇ ಎಲ್ರು, ಪ್ರಕೃತಿಯ ಪ್ರಭಾವಕ್ಕೆ ಒಳಗಾದವರೇ ಎಲ್ರು. ಆ ಬೇಲಿಯಿಂದ ತಪ್ಪಿಸ್ಕೊಂಡು ಭಗವಂತನ ದಿವ್ಯ ಸನ್ನಿಧಾನಕ್ಕೆ ಹೋಗೋದೇ ಮೋಕ್ಷ. ಈ ಇರೋದೇ ಮೂರು ತತ್ವ: ಜೀವ, ಜಡ, ಪರಮಾತ್ಮ. ಪ್ರಕೃತಿಯ ಪರಿಣಾಮ ಇದೆಲ್ಲ ಜಡ. ಅದರ ಬಂಧನಕ್ಕೆ ಒಳಗಾದವನು ಜೀವ. ಜೀವನನ್ನು ಮೋಕ್ಷಗೊಳಿಸುವವನು ಪರಮಾತ್ಮ. ಇದರಲ್ಲಿ ದುಃಖ ಅನುಭವಿಸುವುದು ಜೀವ ಮಾತ್ರ. ಇರುವ ಮೂರು ತತ್ವದಲ್ಲಿ ಜೀವ, ಜಡ, ಪರಮಾತ್ಮ. ಜಡಕ್ಕೆ ದುಃಖ ಇಲ್ಲ, ಪರಮಾತ್ಮನಿಗೆ ದುಃಖ ಇಲ್ಲ, ಜೀವನಿಗೆ ಮಾತ್ರ. ಆದರೆ ಆ ಜೀವ ಭಗವಂತನ ಸಾರೂಪ್ಯವನ್ನ ಪಡಿಬಹುದು, ಸಾಧರ್ಮ್ಯವನ್ನ ಪಡಿಬಹುದು ಪ್ರಕೃತಿಯ ಬಂಧನದಿಂದ ಹೊರಗೆ ಬಂದಾಗ, ಆ ಬೇಲಿಯಿಂದ ಹೊರಗೆ ಬಂದಾಗ. ಪ್ರಕೃತಿಯ ಆವರಣದಲ್ಲಿ ಸಿಗಾಕೊಂಡಿದ್ದಾನೆ. ಗಟ್ಟಿಯಾದ ಆವರಣ, ಮೋಸಂಬಿ ಹಣ್ಣಿಗೆ ಗಟ್ಟಿ ಸಿಪ್ಪೆ ಹೊರಗಡೆ ಇರ್ತದೆ ಹಾಗೆ. ಆದ್ರಿಂದ ಈ ಜೀವನ ಸ್ವರೂಪ ಮುಚ್ಚಿ ಹೋಗಿದೆ. ಪ್ರಭಾ ಸ್ವರೂಪವೇ ಬೆಳಕು ಕಳ್ಕೊಂಡು ಮುಚ್ಚಿ ಹೋಗಿದೆ. ಇದು ಪ್ರಕೃತಿಯು ಜೀವನ ಮೇಲೆ ಮಾಡಿದಂಥ ಒಂದು ಪ್ರಭಾವ. ಅದಕ್ಕೆ ಪರಮಾತ್ಮನ ಅನುಗ್ರಹ ಬೇಕು, ಅದರಿಂದ ಬಿಡಿಸ್ಕೊಳ್ಬೇಕಾದ. ಸಣ್ಣ ಮಗುವಿಗೆ ಮೋಸಂಬಿ ಕೊಟ್ಟರೆ ತಿನ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಅದರ ಸಿಪ್ಪೆ ಸುಲಿಲಿಕ್ಕೆ ಆಗೋದೇ ಇಲ್ಲ, ಇನ್ನೊಬ್ಬರ ಅನುಗ್ರಹ ಬೇಕೇ ಬೇಕು. ಹಾಗೆ ಶಿಶುವಿನಂತೆ ಇರತಕ್ಕ ಜೀವರಿಗೆ ಪ್ರಕೃತಿಯ ಬಂಧನ ಬಿಡಿಸಿ ಆ ಜೀವನದ ಸ್ವರೂಪದ ಸುಖ ಅನುಭವ ಮಾಡಲಿಕ್ಕೆ ಪರಮಾತ್ಮ ಬೇಕೇ ಬೇಕು. ಅವನ ಅನುಗ್ರಹ ಸಂಪಾದನೆ ಮಾಡಬೇಕು. ಇನ್ನು ಮುಂದೆ ಈ ಜಡವಾಗಿರತಕ್ಕಂಥ ಸತ್ವರಜಸ್ತಮೋ ಗುಣಗಳೇನಿದ್ದಾವೆ, ಅದರ ಪ್ರಭಾವ ಜೀವನ ಮೇಲೆ ಯಾವ ರೀತಿ ಆಗ್ತದೆ ಅದನ್ನು ಹೇಳ್ತಾ ಇದ್ದಾನೆ. ಪರಮಾತ್ಮನ ಸಾಕ್ಷಾತ್ಕಾರ ಆಗುವ ಬಗೆ ಹೇಳ್ತಾ ಇದ್ದಾನೆ. ಋಷಿಗಳು ತಮ್ಮ ದೇಹದ ಒಳಗೆ ಧ್ಯಾನದಿಂದ ಪರಮಾತ್ಮನನ್ನ ನೋಡ್ತಕ್ಕಂಥವ್ರು. ದೇವತೆಗಳು ಒಳಗೂ ಹೊರಗೂ ಪರಮಾತ್ಮನನ್ನ ನೋಡ್ತಾರೆ. ಕ್ಷತ್ರಿಯರು, ಚಕ್ರವರ್ತಿಗಳು ಅಶ್ವಮೇಧಾದಿ ಯಾಗ ಮಾಡುವಾಗ ಕರ್ಮಯೋಗಿಗಳವರು ಯಜ್ಞದಲ್ಲಿ ಆಹುತಿ ಸ್ವೀಕಾರ ಮಾಡಲಿಕ್ಕೆ ಪರಮಾತ್ಮ ಬರ್ತಾನೆ. ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವವರು ಕ್ಷತ್ರಿಯರು. ಮನುಷ್ಯರಿಗೆ ಸ್ವಯಂ ಪ್ರತಿಭಾ ಇಲ್ಲ. ಗುರುಮುಖದಿಂದ ಪರಮಾತ್ಮನ ಬಗ್ಗೆ ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥವ್ರು. ಇನ್ನು ಗುಣತ್ರಯದ ಪ್ರಭಾವ.
ಏನು ಗುಣತ್ರಯಗಳು ಹೇಗೆ ಜೀವನ ಮೇಲೆ ಪ್ರಭಾವ ಬೀರ್ತವೆ? ಅದನ್ನು ತಿಳ್ಕೊಂಡ್ರೆ ಮಮ ಸಾಧರ್ಮ್ಯಮಾಗತಃ ಅಂತಾನೆ ಪರಮಾತ್ಮ. ಗುಣತ್ರಯದ ಪ್ರಭಾವ ತಿಳ್ಕೊಂಡು ಅದನ್ನ ದಾಟಿ ಗುಣಾತೀತನಾಗಬೇಕು. ಆವಾಗ ಪರಮಾತ್ಮನ ಸಾರೂಪ್ಯ ಮೋಕ್ಷ ಸಿಗ್ತದೆ. ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ. ಮುಂದೆ ಹೇಳುವ ಈ ಗುಣತ್ರಯದ ಪ್ರಭಾವ, ಅದನ್ನು ದಾಟಿ ಗುಣಾತೀತನಾಗುವ ಬಗೆ, ಇದನ್ನೆಲ್ಲ ತಿಳ್ಕೊಂಡ್ರೆ ಅನೇಕರು ತಿಳ್ಕೊಂಡು ನನ್ನ ಸಾಧರ್ಮ್ಯವನ್ನ ಪಡೆದಿದ್ದಾರೆ. ಭಗವಂತನ ಸಾದೃಶ್ಯ ಪಡೆಯೋದು ಅಂದ್ರೇನು? ಪೂರ್ಣ ಸಾದೃಶ್ಯ ಅಲ್ಲ, ಕಿಂಚಿತ್ ಸಾದೃಶ್ಯ. ಪೂರ್ತಿ ಸಾದೃಶ್ಯ ಹೇಗೆ ಬರ್ಲಿಕ್ಕೆ ಸಾಧ್ಯ? ಏನದು ಸಾದೃಶ್ಯ ಪಡೆಯೋದು ಅಂದ್ರೆ, ಸೃಷ್ಟಿ ಕಾಲದಲ್ಲಿ ಅವರಿಗೆ ಪುನರ್ಜನ್ಮ ಇಲ್ಲ, ಪ್ರಳಯ ಕಾಲದಲ್ಲಿ ನಾಶ ಇಲ್ಲ. ಇದೇ ಸಾದೃಶ್ಯ ಅಂದ್ರೆ. ಜನನ ಮರಣ ರಾಹಿತ್ಯ, ಜನನ ಮರಣ ವರ್ಜಿತರಾಗಿ ಇರ್ತಾರೆ. ಇಂಥ ಸಾಧರ್ಮವನ್ನ ಪಡೆದಿದ್ದಾರೆ. ನಾನು ಸೃಷ್ಟಿ ಮಾಡುವ ಕ್ರಮ ಏನು ಅಂತ ಅದನ್ನು ಹೇಳ್ತಾನೆ ಪರಮಾತ್ಮ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಮಹದ್ಬ್ರಹ್ಮ ಅಂದ್ರೆ ಲಕ್ಷ್ಮೀದೇವಿ. ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಗೆ ಮಹದ್ಬ್ರಹ್ಮ ಅಂತ ಹೆಸರಿದೆ. ಆ ಲಕ್ಷ್ಮೀದೇವಿಯು ಮಮ ಯೋನಿಹಿ, ನನ್ನ ಭಾರ್ಯೆ, ನನ್ನ ಪತ್ನಿಯಾಗಿದ್ದಾಳೆ. ಆ ಲಕ್ಷ್ಮೀದೇವಿಯಲ್ಲಿ ನಾನು ಗರ್ಭಾಧಾನ ಮಾಡ್ತೇನೆ. ಆಮೇಲೆ ಎಲ್ಲರೂ ಕೂಡ ಹುಟ್ಟೋದು. ಇದು ಯಾವಾಗೋ ಒಂದ್ಸಲ ಅಂತಲ್ಲ, ಇವತ್ತಿಗೂ ಯಾರ್ಯಾರು ಹುಟ್ಟುತ್ತಾರೆ ಆ ಮಾತಾಪಿತೃಗಳಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇದ್ದು ಆ ಮಕ್ಕಳು ಹುಟ್ಟೋದು. ಆದಿ ಸೃಷ್ಟಿಯಲ್ಲಿ ಮಾತ್ರ ನಾವು ಹೀಗೆ ಉತ್ಪಾದಕರು, ಲಕ್ಷ್ಮೀನಾರಾಯಣರಾದ ನಾವು ಉತ್ಪಾದಕರು ಅಂತ ತಿಳ್ಕೋಬೇಡ. ದೇವತೆಗಳು, ಮನುಷ್ಯರು, ಪಶು ಪಕ್ಷಾದಿ ಸಕಲ ಯೋನಿಗಳಲ್ಲಿ ಯಾವತ್ತು ಯಾವ ದೇಹ ಹುಟ್ಟಿದರೂ ಅಲ್ಲಿ ಮಹಾಲಕ್ಷ್ಮೀ ದೇವಿನೇ ಕ್ಷೇತ್ರ ರೂಪಳಾಗಿರ್ತಾಳೆ. ಬೀಜ ಬಿತ್ತುವವನು ನಾನಾಗಿರ್ತೇನೆ, ಗರ್ಭಾಧಾನ ಮಾಡತಕ್ಕಂಥ ತಂದೆ ನಾನು. ಅದರಿಂದಲೇ ಸೃಷ್ಟಿ ಆಗುವುದು. ಇನ್ನು ಬಂಧನ ಪ್ರಕಾರ, ಗುಣಗಳು ಹೇಗೆ ಬಂಧಕ ಆಗ್ತದೆ ಅನ್ನೋದನ್ನು ಹೇಳ್ತಾರೆ. ಮೂರೂ ಗುಣಗಳು ಬಂಧಕವೇ, ಸತ್ವ, ರಜಸ್ಸು, ತಮಸ್ಸು. ಗುಣಾತೀತನಾಗಬೇಕು, ಮೋಕ್ಷಕ್ಕೆ ಹೋಗ್ತಾನೆ. ಮೂರು ಗುಣವನ್ನ ಮೀರಬೇಕು. ರಜೋಗುಣನೂ ಮೀರಬೇಕು, ತಮೋಗುಣನೂ ಮೀರಬೇಕು. ಸತ್ವಗುಣ ಅದು ಗುಣಾತೀತನಾಗ್ಲಿಕ್ಕೆ ಸಾಧಕ. ಅದು ಗುಣಾತೀತನಾಗ್ಲಿಕ್ಕೆ ಸಾಧಕ ಸತ್ವಗುಣ. ದೋಣಿಯಿಂದಲೇನೆ ದಾಟಬೇಕು, ದಾಟ್ಲಿಕ್ಕೆ ದೋಣಿ ಬೇಕು. ಹಾಗೆ ಸತ್ವಗುಣವನ್ನು ಅವಲಂಬಿಸಿ ಸಾತ್ವಿಕನಾಗಿ ಸಂಸಾರ ನದಿ ದಾಟಿ ಗುಣಾತೀತನಾಗಬೇಕು. ದೋಣಿಯಿಂದ ದಾಟಬೇಕು, ಮತ್ತೆ ದೋಣಿ ಇಳಿಬೇಕು, ದೋಣಿಯಿಂದ ಇಳಿದು ಆಚೆ ಹೋಗ್ಬೇಕು. ಹಾಗೆ ಸತ್ವಗುಣನೂ ಕೂಡ ಬಂಧಕವೇ. ಅದನ್ನ ಬಿಟ್ಟು ಆಚೆ ಹೋಗ್ಬೇಕು, ಆವಾಗ ಮುಕ್ತನಾಗ್ತಾನೆ. ಬಂಧನ ಪ್ರಕಾರ ಹೇಳ್ತಾ ಇದ್ದಾರೆ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾ ನಿಬದ್ಧನಂತೆ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವರಜಸ್ತಮೋ ಗುಣಗಳೇ ಬಂಧಕ ಅಂದ್ರೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು ಅಂತ ಅರ್ಥ. ಸತ್ವಗುಣಾಭಿಮಾನಿ ಶ್ರೀದೇವಿ, ರಜೋಗುಣಾಭಿಮಾನಿ ಭೂದೇವಿ, ತಮೋಗುಣಕ್ಕೆ ಅಭಿಮಾನಿ ದುರ್ಗಾದೇವಿ. ಇವರು ಜೀವರನ್ನ ಬಂಧನ ಮಾಡಿ ಸಂಸಾರದಲ್ಲಿ ಇಡುವಂಥವು. ಆ ಶ್ರೀ ಭೂ ದುರ್ಗಾದೇವಿಯರಿಗೆ ಸತ್ವ, ರಜ, ತಮ ಅಂತ ಹೆಸರು. ಯಾಕೆ? ಆ ಗುಣಕ್ಕೆ ಅಭಿಮಾನಿಗಳಾದ್ದರಿಂದ. ಅದರಲ್ಲಿಯೂ ಸ್ವಲ್ಪ ವಿವೇಚನೆ ಮಾಡಬೇಕು. ಶ್ರೀದೇವಿ ದೇವತೆಗಳಿಗೆ ಬಂಧಕಳು, ಭೂದೇವಿ ಮನುಷ್ಯರಿಗೆ ಬಂಧಕಳು, ದುರ್ಗಾದೇವಿ ದೈತ್ಯರಿಗೆ ಬಂಧಕಳು ಅಂತ ಒಂದು ವಿವೇಚನೆ. ಸತ್ವಗುಣದ ಸ್ವರೂಪ ಏನು? ಸತ್ವಗುಣ ಸ್ವಚ್ಛ,
ಆದ್ರಿಂದ ಅದು ತತ್ವಜ್ಞಾನವನ್ನು ಉಂಟು ಮಾಡತಕ್ಕಂಥದ್ದು, ರೋಗ ರುಜಿನಗಳನ್ನು ಪರಿಹಾರ ಮಾಡತಕ್ಕಂಥದ್ದು. ಇದು ತತ್ವಜ್ಞಾನ ಸುಖ ಅದರ ಸಂಬಂಧ ಉಂಟು ಮಾಡಿ ಸಾತ್ವಿಕ ಜನರನ್ನ, ದೇವರು ಮೊದಲಾದವರನ್ನ, ಸಾತ್ವಿಕರನ್ನ ಬಂಧನಗೊಳಿಸ್ತದೆ. ಲೌಕಿಕ ತತ್ವಜ್ಞಾನ, ಲೌಕಿಕ ಸುಖ ಅದನ್ನ ಉಂಟು ಮಾಡಿ ಬಂಧನಗೊಳಿಸೋದು. ಬಂಧಕವಾದ ಸತ್ವರಜಸ್ತಮ ಗುಣಗಳೇನಿದೆ ಅದರಲ್ಲಿ ಎರಡು ಬಗೆ ಇದೆ. ಸತ್ವನೂ ಎರಡು ಬಗೆ, ರಜಸ್ಸು ಎರಡು ಬಗೆ, ತಮೋ ಗುಣವೂ ಕೂಡ ಎರಡು ಪ್ರಕಾರ. ಸೂಕ್ಷ್ಮ ಸತ್ವ, ಸ್ಥೂಲ ಸತ್ವ. ಸೂಕ್ಷ್ಮ ರಜಸ್ಸು, ಸ್ಥೂಲ ರಜಸ್ಸು. ಸೂಕ್ಷ್ಮ ತಮೋಗುಣ, ಸೂಕ್ಷ್ಮ ತಮೋಗುಣ, ಸ್ಥೂಲ ತಮೋಗುಣ ಅಂತ ಸತ್ವ ರಜಸ್ಸು ತಮಸ್ಸಿನಲ್ಲಿ ಸ್ಥೂಲ ಸೂಕ್ಷ್ಮ ಅಂತ ಎರಡು. ಸ್ಥೂಲ ಸತ್ವ ಏನ್ ಮಾಡ್ತದೆ ಅಂತಂದ್ರೆ, ಲೋಕದ ವಿಷಯದಲ್ಲಿ, ಪರಮಾತ್ಮನನ್ನು ಬಿಟ್ಟು ಲೋಕದ ವಿಷಯದಲ್ಲಿ ಯಥಾರ್ಥ ಜ್ಞಾನ, ಭೌತಿಕ ಸುಖ, ಲೌಕಿಕ ವಿಷಯದಲ್ಲಿ ಪ್ರವೃತ್ತಿ, ಇದು ಸುಖ ಅದನ್ನು ತಂದು ಕೊಡ್ತದೆ. ಸ್ಥೂಲ ರಜೋಗುಣ ಏನ್ ಮಾಡ್ತದೆ ಅಂದ್ರೆ, ಲೌಕಿಕದಲ್ಲಿ ಪ್ರವೃತ್ತಿ ಉಂಟು ಮಾಡೋದು ಸ್ಥೂಲ ರಜೋಗುಣ. ಸ್ಥೂಲ ತಮೋಗುಣ ಪ್ರಪಂಚದ ವಿಷಯದಲ್ಲಿ, ಲೌಕಿಕ ವಿಷಯದಲ್ಲಿ ಅಜ್ಞಾನ ಹುಟ್ಟಿಸ್ತಕ್ಕಂಥದ್ದು, ಅದು ತಮೋಗುಣ. ಸೂಕ್ಷ್ಮವಾದ ಸತ್ವರಜಸ್ತಮಸ್ಸು ಅಂತಿದೆ. ಆ ಸೂಕ್ಷ್ಮ ಸತ್ವಗುಣ ಏನ್ ಮಾಡ್ತದೆ ಅಂದ್ರೆ, ಪರಮಾತ್ಮನ ತತ್ವಜ್ಞಾನ ಉಂಟು ಮಾಡ್ತದೆ. ಸೂಕ್ಷ್ಮವಾದ ರಜೋಗುಣ ಅದು ಪ್ರವೃತ್ತಿ ಮಾಡಿಸೋದು ರಜೋಗುಣ. ಸ್ಥೂಲ ರಜೋಗುಣ ಲೋಕದಲ್ಲಿ ಪ್ರವೃತ್ತಿ ಮಾಡಿಸಿದರೆ, ಸೂಕ್ಷ್ಮ ರಜೋಗುಣ ಜ್ಞಾನ ಭಕ್ತಿ ವೈರಾಗ್ಯಗಳಲ್ಲಿ ಪ್ರವೃತ್ತಿ ಮಾಡಿಸ್ತದೆ. ಹಾಗೆ ಸೂಕ್ಷ್ಮ ಸ್ಥೂಲ ಅಂತ ತಮೋಗುಣ ಇದೆ. ಅದರಲ್ಲಿ ಸ್ಥೂಲ ತಮೋಗುಣ ಲೋಕದಲ್ಲೇ ಅಜ್ಞಾನ ಉಂಟು ಮಾಡುತ್ತದೆ, ಭ್ರಾಂತಿ ಇದೆಲ್ಲ. ಸೂಕ್ಷ್ಮ ತಮೋಗುಣ ಪರಮಾತ್ಮನ ವಿಷಯದಲ್ಲೇನೆ ಅಜ್ಞಾನ, ವಿಪರೀತ ಜ್ಞಾನ ಉಂಟು ಮಾಡುತ್ತದೆ. ಅದರಿಂದ ಗುಣಾತೀತನಾಗುವವನು ಈ ಸೂಕ್ಷ್ಮ ರಜಸ್ಸು, ಸ್ಥೂಲ, ಸೂಕ್ಷ್ಮ ಸತ್ವಗುಣ, ಸೂಕ್ಷ್ಮ ರಜೋಗುಣ ಅದನ್ನ ಬಯಸ್ತಾನೆ, ಅದನ್ನು ದ್ವೇಷ ಮಾಡೋದಿಲ್ಲ. ಈ ಸೂಕ್ಷ್ಮ ತಮೋಗುಣ ಏನಿದೆ ಅದನ್ನು ದ್ವೇಷ ಮಾಡ್ತಾನೆ. ಯಾಕೆಂದ್ರೆ ಅದು ಪರಮಾತ್ಮನ ವಿಷಯದಲ್ಲಿ ಅಜ್ಞಾನ ಉಂಟು ಮಾಡತಕ್ಕಂಥದ್ದು. ಸತ್ವಗುಣ, ಸ್ಥೂಲ ಸತ್ವಗುಣ ಲೌಕಿಕ ಜ್ಞಾನ ಸುಖವನ್ನು ಉಂಟು ಮಾಡುವಂಥದ್ದು. ರಜೋಗುಣ ಲೌಕಿಕದಲ್ಲಿ ಪ್ರವೃತ್ತಿ ಉಂಟು ಮಾಡುತ್ತದೆ, ಸ್ಥೂಲ ರಜೋಗುಣ. ಸ್ಥೂಲ ತಮೋಗುಣ ಲೌಕಿಕದಲ್ಲೇ ಅಜ್ಞಾನವನ್ನು ಹುಟ್ಟಿಸ್ತಕ್ಕಂಥದ್ದು, ಭ್ರಮೆ, ಆಲಸ್ಯ, ಅಜ್ಞಾನ ಇದೆಲ್ಲ ಸ್ಥೂಲ ತಮೋಗುಣ. ಸೂಕ್ಷ್ಮ ಸತ್ವಗುಣ ಅದು ಪರಮಾತ್ಮನ ವಿಷಯದಲ್ಲಿ ತತ್ವಜ್ಞಾನ ಉಂಟು ಮಾಡುತ್ತದೆ. ಸೂಕ್ಷ್ಮ ರಜೋಗುಣ ಜ್ಞಾನಭಕ್ತಿ ವೈರಾಗ್ಯಗಳಲ್ಲಿ ಪ್ರವೃತ್ತಿ ಮಾಡಿಸ್ತದೆ. ಸೂಕ್ಷ್ಮ ತಮೋಗುಣ ಪರಮಾತ್ಮನ ವಿಷಯದಲ್ಲೂ ಭ್ರಾಂತಿ, ಅಜ್ಞಾನವನ್ನು ಹುಟ್ಟಿಸ್ತದೆ. ಮತ್ತು ಪ್ರಮಾದ, ತಪ್ಪು ನಡವಳಿಕೆ, ಆಲಸ್ಯ ಇದೆಲ್ಲ ತಮೋಗುಣದ ಪ್ರಭಾವ. ನಳಮಹಾರಾಜನಿಗೆ ಅವನ ಆಲಸ್ಯದಿಂದ ಸರಿಯಾಗಿ ಕಾಲು ತೊಳ್ಕೊಳ್ಳಿಲ್ಲ, ಕಲಿ ಪ್ರವೇಶ ಆಗೋಯ್ತು. ನಿದ್ದೆ, ಈ ಮೂಲಕವಾಗಿ ತಮೋಗುಣ ಬಂಧಕ. ರಜೋಗುಣ ಆಸೆಯನ್ನು ಹುಟ್ಟಿಸ್ತಕ್ಕಂಥದ್ದು, ಆಸೆಯನ್ನು ಹುಟ್ಟಿಸಿ ಬಂಧಕ ರಜೋಗುಣ. ತಮೋಗುಣ ಲೌಕಿಕ ಸುಖ, ಭೌತಿಕ ಜ್ಞಾನ ತನ್ಮೂಲಕ ಬಂಧಕ ಆಗ್ತದೆ. ಆದರೆ ಈ ಮೂರೂ ಗುಣಗಳು ಜೀವನದಲ್ಲಿ ಒಟ್ಟಿಗೆ ಇರ್ತದೆ ಅಂತ ಏನಿಲ್ಲ. ಒಂದು ಮೇಲೆ ಒಂದ್ ಕೆಳಗೆ, ಒಂದ್ ಮೇಲೆ ಒಂದ್ ಕೆಳಗೆ ಸ್ಪರ್ಧೆ ಮಾಡ್ತಾ ಇರ್ತಾರೆ. ಸತ್ವಗುಣ ಸ್ಪರ್ಧೆಯಲ್ಲಿ ಮೇಲ್ ಬಂದಾಗ ಸಾತ್ವಿಕತೆ ಉಂಟಾಗ್ತದೆ. ರಜೋಗುಣ ಮೇಲ್ ಬಂದು ಸತ್ವಗುಣ ತಮೋಗುಣ ಕೆಳಗಿಳಿದಾಗ ಆಸೆ, ಪ್ರವೃತ್ತಿ ಉಂಟಾಗ್ತದೆ. ತಮೋಗುಣನೇ ಈ ಸತ್ವರಜಸ್ಸನ್ನು ತುಳಿದು ಅದು ಮೇಲೆ ಬಂದಾಗ ಆಲಸ್ಯ, ನಿದ್ದೆ, ಪ್ರಮಾದ ಇದು ನಡೆದು ಹೋಗ್ತದೆ. ಇದು ಗುಣಗಳು ನಮ್ಮ ಮೇಲೆ ಬೀರ್ತಕ್ಕಂಥ ಪ್ರಭಾವ. ಇದರ ಬಂಧನಕ್ಕೆ ಒಳಗಾಗಿದ್ದೇವೆ.
ಇದೇ ಪ್ರಕೃತಿ ಜೀವನನ್ನ ಬಂಧನದಲ್ಲಿಡೋದು ಅಂದ್ರೆ ಹೀಗೆ. ಈ ಪ್ರಕೃತಿಯ ಬಂಧನದಿಂದ, ಈ ಬೇಲಿಯಿಂದ ಹೊರಗೆ ಬರಬೇಕಾದ್ರೆ ಪರಮಾತ್ಮನ ಅನುಗ್ರಹನೇ ಬೇಕು. ಅದು ನಾವು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ, ಒಳ್ಳೆ ಜ್ಞಾನ, ಸಕಲ ಇಂದ್ರಿಯಗಳಿಂದ ಜ್ಞಾನ ಮತ್ತು ಸುಖ ಇದೆಲ್ಲ ನಮಗೆ ಯಾವಾಗ ಬರ್ತದೋ ಆಗ ಸತ್ವಗುಣ ಅಭಿವೃದ್ಧಿ ಆಗಿದೆ ಅಂತ ತಿಳ್ಕೋಬೇಕು. ಬರೇ ಲೋಭ, ಕಾಮ್ಯಕರ್ಮಗಳಲ್ಲಿ ಪ್ರವೃತ್ತಿ, ಆಸೆ ಇದಿದ್ದಾಗ ಸತ್ವಗುಣ ರಜೋಗುಣ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಬೇಕು. ಏನೂ ಹೊಳೆಯೋದಿಲ್ಲ, ಯಾವುದ್ರಲ್ಲಿಯೂ ಪ್ರವೃತ್ತಿ ಇಲ್ಲ, ಏನ್ ಮಾಡ್ಲಿಕ್ಕೆ ಹೋದ್ರೂ ತಪ್ಪು ನಡೀತದೆ, ಅಜ್ಞಾನ ಇದೆ ಅಂತಾದ್ರೆ ತಮಸ್ಸು ಅಭಿವೃದ್ಧಿ ಆಗಿದೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಅಭಿವೃದ್ಧಿಗೆ ಏನ್ ಬೇಕೋ ಸತ್ವಗುಣ ಅಭಿವೃದ್ಧಿಗೆ ಅದನ್ನ ಮಾಡ್ಬೇಕು. ಸಾತ್ವಿಕರ ಒಡನಾಟ, ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರ, ಆವಾಗ ಸತ್ವಗುಣ ಅಭಿವೃದ್ಧಿ ಆಗ್ತದೆ. ಸಾಯುವಾಗಲೂ ಸತ್ವಗುಣ ಅಭಿವೃದ್ಧಿ ಆಗಬೇಕು. ಅದಕ್ಕೆ ವೃದ್ಧಾಪ್ಯದಲ್ಲಿ ಎಲ್ಲ ಆಸೆ ಎಲ್ಲ ಕಡಿಮೆ ಮಾಡಿಕೊಂಡು ಸತ್ವಗುಣ ಅಭಿವೃದ್ಧಿ ಆಗುವಂತೆ ನಡ್ಕೊಳ್ಬೇಕು. ಶಾಂತಿ ಮಾಡಿಕೊಂಡು ಸತ್ವಗುಣ ಅಭಿವೃದ್ಧಿ ಆಗಬೇಕು. ಆವಾಗ ಸತ್ತರೆ ಒಳ್ಳೆ ಯೋನಿಯಲ್ಲಿ ಹುಟ್ಟುತ್ತಾನೆ. ತಮೋಗುಣ ಅಭಿವೃದ್ಧಿ ಆದಾಗ ಸತ್ತರೆ ನಾಯಿ, ಹಂದಿ ಮೊದಲಾದ ನೀಚ ಯೋನಿಯಲ್ಲಿ ಹುಟ್ಟುತ್ತಾರೆ. ಆದ್ದರಿಂದ ಸಾವು ಬರುವಾಗ ತಮೋಗುಣ ಅಭಿವೃದ್ಧಿ ಆಗದೇ ಇರುವಂತೆ ನೋಡ್ಕೋಬೇಕು.